ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಫೈನಲ್ ಇಯರಲ್ಲಿ ಇರ್ತೀರಾ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಯಾರೋ ಲಿಂಕ್ಡ್ಇನ್ನಲ್ಲಿ 20 LPA 30 LPA 40 LPA ಈ ಥರ ಪೋಸ್ಟ್ಗಳನ್ನ ಹಾಕ್ತಾ ಇರ್ತಾರೆ. ಬಟ್ ನೀವು ಆ ಟೈಮಲ್ಲಿ 5 LPA ಆಗಿರ್ಬೋದು 4 LPA ಆಗಿರ್ಬೋದು ಸ್ಟ್ರಗಲ್ ಮಾಡ್ತಾ ಇರ್ತೀರಾ. ಈ ಸಿಚುವೇಶನ್ ಹೇಗಿರುತ್ತೆ ಅಲ್ವಾ? ನಾನು ನಿಜ ಹೇಳ್ತೀನಿ, ಇದಕ್ಕಿಂತ ವರ್ಸ್ಟ್ ಸಿಚುವೇಶನ್ ಇನ್ನೊಂದಿಲ್ಲ. ಬಟ್ ರಿಯಾಲಿಟಿ ಏನು ಅಂತಂದರೆ ತುಂಬ ಸ್ಟೂಡೆಂಟ್ಸು ಇದೇ ಥರ ಫೈನಲ್ ಇಯರಲ್ಲಿ ರಿಗ್ರೆಟ್ ಮಾಡ್ತಾ ಇರ್ತಾರೆ. ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಎಕ್ಸೈಟಿಂಗ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನು CSE ಮತ್ತು BCA ಸ್ಟೂಡೆಂಟ್ಸ್ಗೆ ಕಂಪ್ಲೀಟ್ ರೋಡ್ ಮ್ಯಾಪ್ನ ಹೇಳ್ತಾ ಇದ್ದೀನಿ. ಸೊ ನಾನು SD2 ಆಗಿ GO2 ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗೆ ಹತ್ತತ್ರ 3 years ಇಂಡಸ್ಟ್ರಿಯಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ ಮಾರ್ಕೆಟ್ ಹೇಗೆ ಚೇಂಜ್ ಆಗ್ತಾ ಇದೆ, ಯಾವ ಥರ ಇಂಪ್ಯಾಕ್ಟ್ ಮಾಡ್ತಾ ಇದೆ ಎಲ್ಲನೂ ಕನ್ಸಿಡರ್ ಮಾಡಿ ಈ ರೋಡ್ ಮ್ಯಾಪ್ನ ಮಾಡಿದ್ದೀನಿ. ಸೊ ನಾನು ಫಸ್ಟು ನಿಮಗೆ ಇಂಡಸ್ಟ್ರಿಯಲ್ಲಿ ಏನು ರಿಯಾಲಿಟಿ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಒಂದು 2 ವರ್ಷದ ಹಿಂದೆ ಏನಾದರೂ ಅಬ್ಸರ್ವ್ ಮಾಡಿದರೆ ರೋಡ್ ಮ್ಯಾಪ್ಸ್ನ, ಒಂದು ಲ್ಯಾಂಗ್ವೇಜ್ ಕಲ್ತ್ಕೊಳ್ಳಿ, ಅದಾದಮೇಲೆ DSA ಸಾಲ್ವ್ ಮಾಡಿ, ಪ್ರಾಜೆಕ್ಟ್ ಬಿಲ್ಡ್ ಮಾಡಿ, ಅಪ್ಲೈ ಮಾಡಿ. ಸೊ ಇದಿಷ್ಟೇ ಅಲ್ವಾ ನೀವು ಕೇಳ್ತಾ ಇದ್ದಿದ್ದು ಎಲ್ಲ ರೋಡ್ ಮ್ಯಾಪ್ಸಲ್ಲೂ. ಬಟ್ ಇವಾಗ ಹಾಗೆ ವರ್ಕ್ ಆಗೋಲ್ಲ, ಯಾಕೆಂದರೆ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಿದೆ ಇಂಡಸ್ಟ್ರಿಯಲ್ಲಿ. ಇವಾಗ ಏನಾಗಿದೆ ಅಂತಂದರೆ ಫ್ರೆಶರ್ಸ್ ಮಾಡೋ ಕೆಲಸ ಎಲ್ಲನೂ ಏನೇ ಮಾಡ್ತಾ ಇದೆ. ಸೊ ಕಂಪನಿಗಳಿಗೂ ಕೂಡ ಫ್ರೆಶರ್ಸ್ದು ನೀಡ್ ಅಷ್ಟೊಂದಿಲ್ಲ. ಆ್ಯಂಡ್ ಫ್ರೆಶರ್ಸ್ದು ನೀಡಿಲ್ಲ ಅಂತಲ್ಲ, ಫ್ರೆಶರ್ಸ್ ಇಷ್ಟು ದಿನ ಮಾಡ್ತಾ ಇದ್ದಿದ್ದು ಕೆಲಸದ್ದು ನೀಡಿಲ್ಲ. ಆ್ಯಂಡ್ ಏನ ಕೂಡ ಕಲಿಯೋದು ನಿಮಗೆ ಇವಾಗ ತುಂಬ ಇಂಪಾರ್ಟೆಂಟ್ ಆಗಿದೆ. ನೀವು ಲಾಸ್ಟ್ ಇಯರೆಲ್ಲ ಅಬ್ಸರ್ವ್ ಮಾಡಿದರೆ ಪ್ರಾಂಪ್ಟ್ ಬರೆಯೋದೇ ಒಂದು ದೊಡ್ಡ ಕೆಲಸ, ಅದನ್ನು ಕಂಪನಿಗಳು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ಹಾಗಿಲ್ಲ, ಪ್ರಾಂಪ್ಟ್ ಬರೆಯೋದು ಒಂದು ದೊಡ್ಡ ಡೀಲೇ ಅಲ್ಲ, ಇಟ್ಸ್ ನೋ ಮೋರ್ ಅ ಸ್ಕಿಲ್. ಇವಾಗ ನಿಮ್ಮಿಂದ ಕಂಪನಿಗಳು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಸ್ಕಿಲ್ನ ಅಂತಂದರೆ ವೆರಿಫಿಕೇಷನ್. ನಿಮಗೆ ವೆರಿಫಿಕೇಷನ್ ಬರಬೇಕು ಅಂತಂದರೆ ಫಂಡಮೆಂಟಲ್ಸ್ ಕ್ಲಿಯರ್ ಇರಬೇಕು, ಆಯಿತಾ? ಏನು ವೆರಿಫಿಕೇಷನ್ಸ್ ಅಂದರೆ ಏನೇನೋ ಕೋಡ್ ಬರೆಯುತ್ತೆ ಕಾನ್ಫಿಡೆನ್ಸಲ್ಲಿ, ಅದನ್ನೆಲ್ಲ ಸರಿ ಇದೆಯಾ, ನಿಮ್ಮ ಪ್ರಾಡಕ್ಟ್ ಫೀಚರ್ಗೆ ಅದು ಅಲೈನ್ ಆಗ್ತಾ ಇದೆಯಾ, ನಿಮ್ಮ ಸ್ಟ್ಯಾಂಡರ್ಡ್ಸ್ಗೆ ಅದು ಅಲೈನ್ ಆಗ್ತಾ ಇದೆಯಾ, ಇದನ್ನೆಲ್ಲ ವೆರಿಫೈ ಮಾಡೋದು ಇವಾಗ ತುಂಬ ಇಂಪಾರ್ಟೆಂಟ್ ಟಾಸ್ಕ್ ಆಗಿದೆ. ಸೊ ನೀವು ವೆರಿಫಿಕೇಷನ್ ಕೂಡ ಕಲ್ತ್ಕೋಬೇಕಾಗುತ್ತೆ. ವೆರಿಫಿಕೇಷನ್ ಕಲಿಯೋದಕ್ಕೆ ಏನು ಸ್ಟ್ರಾಂಗ್ ಇರಬೇಕು ಅಂತಂದರೆ ನಿಮ್ಮದು ಫಂಡಮೆಂಟಲ್ ಸ್ಟ್ರಾಂಗ್ ಇರಬೇಕು, ಆಯಿತಾ? ನಿಮ್ಮದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಚೆನ್ನಾಗಿರಬೇಕು, ನಿಮಗೆ ಕೋಡ್ದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರಬೇಕು, ಬಿಸ್ನೆಸ್ ರಿಕ್ವೈರ್ಮೆಂಟ್ನ ಅರ್ಥ ಮಾಡ್ಕೊಳ್ಳೋ ಕೇಪಬಿಲಿಟಿ ಇರಬೇಕು. ಸೊ ಇದಕ್ಕೆಲ್ಲ ಒಂದು ಮೇಯ್ನ್ ಪಿಲ್ಲರ್ ಯಾವುದು ಅಂತಂದರೆ ಪ್ರಾಬ್ಲಮ್ ಸಾಲ್ವಿಂಗ್, ಓಕೆನಾ? ಇದನ್ನೆಲ್ಲ ಕಲ್ತ್ಕೊಳ್ಳೋದು ಕೂಡ ಇವಾಗ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಕಂಪನಿಗಳಿಗೆ ಈ ರಿಕ್ವೈರ್ಮೆಂಟ್ ಇರುವಾಗ ನೀವು ಯಾವ ಥರ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಇವಾಗ. ಸೊ ಫಸ್ಟು ನೀವು ಫಸ್ಟ್ ಸೆಮ್ಮಲ್ಲಿ ಅಥವಾ ನೀವು ಯಾವ ಸೆಮ್ಮಲ್ಲಿ ಇದ್ದೀರಾ ಇವಾಗ ಫಸ್ಟು ನೀವು ಸ್ಟಾರ್ಟ್ ಮಾಡಬೇಕಾಗಿರೋ ವಿಷಯ ಯಾವುದು ಅಂತಂದರೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಚೆನ್ನಾಗಿ ಕಲ್ತ್ಕೋಬೇಕು, ಓಕೆನಾ? ಇದು ಪೈಥಾನ್ ಆಗಿರ್ಬೋದು, C++ ಆಗಿರ್ಬೋದು, ಜಾವಾ ಆಗಿರ್ಬೋದು, C ಆಗಿರ್ಬೋದು. ನಾನು ಸಿಯಿಂದ ಸ್ಟಾರ್ಟ್ ಮಾಡಿದ್ದೆ. ಬಟ್ ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಪೈಥಾನ್ ಅಥವಾ C++ಇಂದ ಸ್ಟಾರ್ಟ್ ಮಾಡಿ. ಆ್ಯಂಡ್ ನಾನು ಇನ್ನೂ ಏನು ಸ್ಟ್ರಾಂಗಾಗಿ ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಪೈಥಾನಿಂದನೇ ಸ್ಟಾರ್ಟ್ ಮಾಡಿ. ಯಾಕೆಂದರೆ ಇದೆ ಅಲ್ವಾ, ನ ನೀವು ಇಂಪ್ಲಿಮೆಂಟ್ ಮಾಡೋದಕ್ಕಾಗಲಿ ಅಥವಾ ಕಲಿಯೋದಕ್ಕಾಗಲಿ ಒಂದೊಳ್ಳೆ ಎನ್ವೈರ್ನ್ಮೆಂಟ್ ಇರೋದೇ ಪೈಥಾನಿಂದ. ಸೊ ನೀವು ಪೈಥಾನ್ನ ಕಲಿತ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಒಂದು ಲ್ಯಾಂಗ್ವೇಜ್ನ ಮಾಸ್ಟರ್ ಮಾಡಿದ್ಮೇಲೆ ನೀವು DSAನ ಅದರಲ್ಲಿ ಕಲಿಬೇಕಾಗತ್ತೆ. ಆ್ಯಂಡ್ ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಒಂದು ಲ್ಯಾಂಗ್ವೇಜ್ನ ಕಲಿಯೋದಕ್ಕೆ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ, ಜೊತೆಗೇ ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ DSAನ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ DSA ಜೊತೆಗೆ ಏನು ಕೂಡ ನೀವು ರೈಟ್ ಅವೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದು 3 ನಾನ್ ನೆಗೋಷಿಯಬಲ್ ಅಂತ ನಾನು ಹೇಳ್ತೀನಿ ನಿಮಗೆ. ಆ್ಯಂಡ್ ಏನು ಕಲಿಯೋದಕ್ಕೆ ರೋಡ್ ಮ್ಯಾಪ್ ಬೇಕು ಅಂತಂದರೆ ನನ್ನದೊಂದು ವೀಡಿಯೋ ಇದೆ, ನೀವು ಚೆಕ್ಔಟ್ ಮಾಡ್ಬೋದು ನನ್ನ ಯೂಟ್ಯೂಬಲ್ಲಿ. ಆ್ಯಂಡ್ DSA ಅನ್ನೋದು ನೀವು ಯಾವಾಗಲೂ ಒಂದು ಸಲ ಕಲಿತು ಅಲ್ಲೇ ಬಿಟ್ಬಿಟ್ಟು ಮತ್ತೆ ರಿವೈಸ್ ಮಾಡ್ಕೋತೀನಿ ಅಂದರೆ ಆಗಲ್ಲ. ಸೊ DSA ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ನೀವು ಆಲ್ಮೋಸ್ಟ್ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಥ್ರೂ ಔಟ್ ಯುವರ್ ಕಾಲೇಜ್ ಡೇಸ್, ಓಕೆನಾ? ಸೊ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, DSA ಮತ್ತು ಇದಿಷ್ಟು ನಾನ್ ನೆಗೋಷಿಯಬಲ್ಲು. ನೀವೇನೇ ಮುಂದೆ ಸ್ಕಿಲ್ಸ್ ಕಲ್ತ್ರೂ ಇದಿಷ್ಟು ಕಲ್ತಿರಲೇಬೇಕು. ಎಲ್ಲ ಕಂಪ್ನಿಗಳು ಇಷ್ಟನ್ನು ನಿಮ್ಮಿಂದ ಇವಾಗ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದನ್ನು ನೀವು ಫಸ್ಟು 2 ಸೆಮ್ಸಲ್ಲಿ ಮುಗಿಸ್ಕೊಳ್ಳಿ. ಅಂದರೆ ನೀವೇನಾದರೂ ಫಸ್ಟ್ ಇಯರಲ್ಲಿ ಇದ್ದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್ಮಲ್ಲಿ ಇದನ್ನು ಮುಗಿಸ್ಬಿಡಿ. ಅಥವಾ ನೀವೇನಾದರೂ ಸೆಕೆಂಡ್ ಸೆಮ್ಮಲ್ಲಿ ಅಥವಾ ಥರ್ಡ್ ಸೆಮ್ಮಲ್ಲಿ ಇದ್ದರೂ ಕೂಡ ನೀವು 2 ಸೆಮ್ಸ್ನ ಅಥವಾ ಅದಕ್ಕಿಂತ ಕಡಿಮೆ ಟೈಮಲ್ಲೂ ಕೂಡ ಇಷ್ಟನ್ನು ನೀವು ಮುಗಿಸಿದ್ರೆ ಮುಂದೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಇದನ್ನು ಕಲಿಯೋದ್ರ ಜೊತೆಗೆ ನೀವು ಕಾಲೇಜ್ ಕ್ಲಬ್ಸ್ನ ಕೂಡ ಎಕ್ಸ್ಪ್ಲೋರ್ ಮಾಡಿದ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ನೀವು 100 ಕ್ಲಬ್ಸ್ಗೆ ಸೇರ್ಕೋಬೇಕು ಅಂತ ನಾನು ಹೇಳ್ತಾ ಇಲ್ಲ, ಯಾವುದಾದ್ರೂ 1 ಅಥವಾ 2 ಒಳ್ಳೆ ಕ್ಲಬ್ಸ್ಗೆ ಸೇರ್ಕೊಳ್ಳಿ. ಸೊ ದಟ್ ನಿಮಗೆ ಮಾರ್ಕೆಟಲ್ಲಿ ಹೇಗೆ ಒಂದು ಸ್ಕಿಲ್ಸ್ ಇರ್ಬೋದು, ಡಿಮ್ಯಾಂಡ್ ಇರ್ಬೋದು, ಎಲ್ಲ ಸ್ಟೂಡೆಂಟ್ಸು ಅಲ್ಲಿ ಇರ್ತಾರೆ ಅಲ್ವಾ, ಅಥವಾ ನಿಮ್ಮ ಸೀನಿಯರ್ಸ್ ಅಲ್ಲಿ ಇರ್ತಾರೆ. ಸೊ ನಿಮ್ಮ ಥರನೇ ಅವರು ರಿಸರ್ಚ್ ಮಾಡಿರ್ತಾರೆ. ಸೊ ಅವ್ರಿಗೂ ಕೂಡ ಒಂದು ಬೆಟರ್ ಐಡಿಯಾ ಇರುತ್ತೆ ಮಾರ್ಕೆಟ್ ಹೇಗೆ ವರ್ಕ್ ಆಗ್ತಾ ಇರುತ್ತೆ ಅಂತ. ಆ್ಯಂಡ್ ಇನ್ ಕೇಸ್ ಏನಾದರೂ ನಿಮಗೆ ಫ್ಯೂಚರಲ್ಲಿ ಒಂದು ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಆಗಿರ್ಬೋದು ಅಥವಾ ಪ್ಲೇಸ್ಮೆಂಟ್ಸ್ ಟೈಮಲ್ಲಿ ನಿಮ್ಮ ಸೀನಿಯರ್ಸ್ ಏನಾದರೂ ಆ ಕಂಪನಿಯಲ್ಲಿ ವರ್ಕ್ ಮಾಡ್ತಾಯಿದ್ರೆ ನಿಮಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದಿಷ್ಟು ರೀಸನ್ಗೆ ನಾನು ನಿಮಗೆ ಸ್ಟ್ರಾಂಗಾಗಿ ಸಜೆಸ್ಟ್ ಮಾಡ್ತೀನಿ ಒಂದು ಕಾಲೇಜ್ ಕ್ಲಬ್ಗೆ ಸೇರ್ಕೊಳ್ಳಿ ಅಂತ. ಆ್ಯಂಡ್ ನಾನು ಹೇಳಿದ 3 ಸ್ಕಿಲ್ಸ್ನ ನೀವು ಕಲ್ತು ನಿಮಗೆ ಅದರಲ್ಲಿ ಕಾನ್ಫಿಡೆನ್ಸ್ ಬಂದಿದೆ ಅಂತಂದರೆ ನೀವು ಯಾವುದಾದ್ರೂ ಒಂದು ಡೊಮೈನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಯಾವುದಾದ್ರು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಕ್ಲೌಡ್ ಕಂಪ್ಯೂಟಿಂಗ್ ಇರ್ಬೋದು, ಅಥವಾ ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಡೇಟಾ ಇಂಜಿನಿಯರಿಂಗ್ ಇರ್ಬೋದು, ಆ್ಯಂಡ್ ಡೆವಾಪ್ಸ್ ಇರ್ಬೋದು. ಈ ಥರ ಫೀಲ್ಡ್ಸ್ ಎಲ್ಲ ಮುಂದಕ್ಕೂ ಕೂಡ ನನ್ನ ಫ್ಯೂಚರ್ ಇದೆ ಅಂತ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಫೀಲ್ಡ್ಸ್ನ ನೀವು ಒಂದು ಎಕ್ಸ್ಪ್ಲೋರ್ ಮಾಡ್ಬೋದು.
ಒಂದು ಡೊಮೈನ್ ಆಗಿ, ಅಥವಾ ನಿಮ್ಗೇನಾದರೂ ಎ ಐ ಕಲ್ತಿರ್ತೀರಲ್ವ ಹಿಂದೆನೇ, ಸೊ ಎ ಐನ ಎಕ್ಸ್ಪ್ಲೋರ್ ಮಾಡಿರ್ತೀರ, ಅದರಲ್ಲಿ ಏನಾದರೂ ಸ್ಟ್ರಾಂಗ್ ಇಂಟ್ರೆಸ್ಟ್ ಬಂತು ಅಂತಂದರೆ ಎ ಐನು ಕೂಡ ನೀವು ಲೈಕ್ ಡೀಪಾಗಿ ಎಕ್ಸ್ಪ್ಲೋರ್ ಮಾಡಿ ಅದನ್ನೇ ಒಂದು ಡೊಮೈನ್ ಆಗಿ ಕೂಡ ನೀವು ಚೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಕಾಲೇಜ್ ಡೇಸಲ್ಲಿ ಎ ಐನ ಚೂಸ್ ಮಾಡಿದ್ರಿಂದನೇ ನಾನು ಎ ಐ ಇಂಜಿನಿಯರ್ ಆಗಿ ಇವಾಗ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಯಾವುದಾದ್ರೂ ಒಂದು ಡೊಮೈನ್ನ ಚೂಸ್ ಮಾಡಿ, ಫಾರ್ ಎಕ್ಸಾಂಪಲ್ ಕ್ಲೌಡ್ ಕಂಪ್ಯೂಟಿಂಗ್ ಏನಾದರೂ ಚೂಸ್ ಮಾಡಿದ್ರೆ, ಅಥವಾ ಡೆವಾಪ್ಸ್ ಏನಾದರೂ ನೀವು ಚೂಸ್ ಮಾಡಿದ್ರೆ, ಅದ್ರ ರಿಲೇಟೆಡ್ ಪ್ರಾಜೆಕ್ಟ್ಸ್ನ ಮಾಡಿ ಅದ್ರ ರಿಲೇಟೆಡ್ ಇಂಟರ್ನ್ಶಿಪ್ನ ಹುಡ್ಕೋದಕ್ಕೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಇವಾಗ ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ಗೂ ಕೂಡ ಇನ್ನೂ ಡಿಮ್ಯಾಂಡ್ ಇರುತ್ತೆ ಅಂತ ನಾನು ಗೆಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಫ್ರಂಟ್ ಎಂಡ್ ಡೆವಲಪ್ಮೆಂಟ್ಗೆ ಐ ಆಮ್ ನಾಟ್ ಶೋರ್, ಯಾಕೆಂತಂದರೆ ಫ್ರಂಟ್ ಎಂಡ್ ಡಿಸೈನ್ದು ಅಷ್ಟೊಂದು ರಿಕ್ವೈರ್ಮೆಂಟ್ ಕಂಪನಿಗಳಿಗೆ ಇಲ್ಲ. ನಾನು ಕೂಡ ನೋಡ್ತಾ ಇದ್ದೀನಿ, ನಮ್ಮ ಕಂಪನಿಯಲ್ಲಾಗಿರ್ಬೋದು, ನನ್ನ ಫ್ರೆಂಡ್ಸ್ ಹತ್ರನೂ ಕೇಳ್ತಾ ಇರ್ತೀನಿ. ಫ್ರಂಟ್ ಎಂಡ್ ಡಿಸೈನ್ ಇವಾಗ ತುಂಬ ಚೆನ್ನಾಗಿ ಮಾಡ್ತಾ ಇದೆ, ಓಕೆನಾ. ಆ್ಯಂಡ್ ಬ್ಯಾಕ್ ಎಂಡ್ ಡೆವಲಪರ್ಸ್ ಏನು ಮಾಡ್ತಿದ್ದಾರೆ ಅಂತಂದರೆ ಫ್ರಂಟ್ ಎಂಡ್ ಡೆವಲಪ್ಮೆಂಟಲ್ಲಿ ಸ್ವಲ್ಪ ವಾಚ್ ಇಶ್ಯೂಸ್ ಇರ್ಬೋದು, ಅಥವಾ ಕನೆಕ್ಟಿವಿಟಿ ಇಶ್ಯೂಸ್ ಇರ್ಬೋದು, ಇದನ್ನೆಲ್ಲ ಫ್ರಂಟ್ ಎಂಡ್ ಇಂಜಿನಿಯರ್ಸ್ ಮಾಡ್ತಾಯಿದ್ರು ಗೊತ್ತಾ. ಅದನ್ನು ಇವಾಗ ಬ್ಯಾಕ್ ಎಂಡ್ ಇಂಜಿನಿಯರ್ಸೇ ಮಾಡ್ತಿರೋದ್ರಿಂದ ಫ್ರಂಟ್ ಎಂಡ್ ಡಿಸೈನ್ದು ಅಥವಾ ಫ್ರಂಟ್ ಎಂಡ್ ಯು ಐ ಡಿಸೈನ್ ಆಗಿರ್ಬೋದು, ಈ ಥರ ಸ್ಕಿಲ್ಸ್ಗೆ ಅಷ್ಟೊಂದು ಇವಾಗ ಡಿಮ್ಯಾಂಡ್ ಇಲ್ಲ. ಸೊ ನೀವು ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ನಾನು ನಿಮಗೆ ಫ್ರಂಟ್ ಎಂಡ್ ಡಿಸೈನ್ ಡೊಮೈನ್ ಚೂಸ್ ಮಾಡೋದಕ್ಕೆ ಸಜೆಸ್ಟ್ ಮಾಡಲ್ಲ, ಓಕೆನಾ. ಸೊ ಇದಿಷ್ಟು ಒಂದು ಡೊಮೈನ್ನ ನೀವು ಚೂಸ್ ಮಾಡಿ ಆದಮೇಲೆ ಆ ಡೊಮೈನಲ್ಲಿ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ರೆಸ್ಯೂಮ್ಗೂ ಕೂಡ ಅದು ಆ್ಯಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅದನ್ನು ನಿಮ್ಮ ಗಿಟ್ಹಬ್ಬಲ್ಲಿ ಪುಷ್ ಮಾಡಿ ನಿಮ್ಮ ಲಿಂಕ್ಡ್ಇನ್ನಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ನಿಮ್ಮ ರೆಸ್ಯೂಮ್ಗಾಗಿರ್ಬೋದು ಅಥವಾ ನಿಮ್ಮ ಪ್ರೊಫೈಲ್ಗಾಗಿರ್ಬೋದು ಒಂದು ಒಳ್ಳೆ ವ್ಯಾಲ್ಯೂನ ಅದು ಆ್ಯಡ್ ಮಾಡುತ್ತೆ, ಓಕೆನಾ. ಸೊ ಇದಿಷ್ಟು ಡೊಮೈನ್ನ ಕಲ್ತು ಆ ಪ್ರಾಜೆಕ್ಟ್ಸ್ನೆಲ್ಲ ಮಾಡೇ ಆದಮೇಲೆ ಇಂಟರ್ನ್ಶಿಪ್ನ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಓಕೆನಾ. ಸೊ ನೀವು ಇವಾಗ ಅನ್ಕೋಬೋದು, ಸೊ ನನಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ, ಇದರಲ್ಲಿ ಡೊಮೈನ್ ನಾಲೆಡ್ಜ್ ಇನ್ನೂ ಸಿಕ್ಕಿಲ್ಲ, ಲೈಕ್ ಹಾಫ್ ಕಾನ್ಫಿಡೆನ್ಸ್ ಥರ ಇರುತ್ತೆ. ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ನೀವು ಅಟ್ ಎನಿ ಕಾಸ್ಟ್ ನಿಮಗೆ ನಾಲೆಡ್ಜ್ ಇದ್ದರೂ ಇಲ್ಲ ಅಂತಂದ್ರೂ ಇಂಟರ್ನ್ಶಿಪ್ನ ಟ್ರೈ ಮಾಡಿ, ಓಕೆನಾ. ನೀವೇನಾದರೂ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ದು ನೀವು ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡ್ತಿದ್ದೀರ ಅಂತಂದರೆ ಕಂಪನಿಗಳು ಕೂಡ ನಿಮ್ಮಿಂದ ಲೈಕ್ 100%ನ ಎಕ್ಸ್ಪೆಕ್ಟ್ ಮಾಡ್ತಾ ಇರಲ್ಲ, ಓಕೆನಾ. ಅವ್ರ ರಿಕ್ವೈರ್ಮೆಂಟ್ ಎಷ್ಟಿರುತ್ತೆ ಅಥವಾ ಅವ್ರು ಕೂಡ ಕಾಂಪನ್ಸೇಷನ್ಗೆ ಏನು ನೀವು ವ್ಯಾಲ್ಯೂ ತಂದುಕೊಟ್ರೆ ಸಾಕು. ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ. ನಿಮ್ಗೆ ಎಷ್ಟು ಸ್ಕಿಲ್ಸ್ ಇರುತ್ತೆ ಅದೇ ಸ್ಕಿಲ್ಸ್ನ ಇಟ್ಕೊಂಡು ಇಂಟರ್ನ್ಶಿಪ್ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಇಂಟರ್ನ್ಶಿಪ್ ಸಿಕ್ಕಿದ್ರೆ ಅದರಲ್ಲಿ ನಿಮಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಓಕೆನಾ. ಸೊ ಆ ಎಕ್ಸ್ಪೀರಿಯನ್ಸಲ್ಲಿ ಲೈಕ್ ಫಾರ್ ಎಕ್ಸಾಂಪಲ್ ನೀವು ಒಂದು 3 months ವರ್ಕ್ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ. ನೀವು 3 months ರಿಯಲ್ ಪ್ರಾಜೆಕ್ಟ್ ಜೊತೆ ಅಥವಾ ಒಂದು ರಿಯಲ್ ಕಂಪನಿ ರಿಯಲ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಕ್ಕಿದ್ರೆ ನಿಮಗೆ ಒಂದು 1 year 2 years ನೀವು ಕೂತ್ಕೊಂಡು ಆ ಸ್ಕಿಲ್ಸ್ನ ಕಲ್ತರೂ ಕೂಡ ಅಷ್ಟು ನಾಲೆಡ್ಜ್ ಬಂದಿರಲ್ಲ, ಅಷ್ಟೊಂದು ನಾಲೆಡ್ಜ್ ನಿಮಗೆ ಆ ಎಕ್ಸ್ಪೀರಿಯನ್ಸಿಂದ ಬಂದಿರುತ್ತೆ. ಆ್ಯಂಡ್ ಟುಗೆದರ್ ನಿಮಗೆ ಒಂದು ಸೋಷಲೈಸ್ ಆಗೋದಕ್ಕೆ ಅಥವಾ ಇಂಡಸ್ಟ್ರಿ ಹೇಗೆ ವರ್ಕ್ ಆಗುತ್ತೆ, ಕಾರ್ಪೊರೇಟ್ ಹೇಗೆ ವರ್ಕ್ ಆಗುತ್ತೆ, ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಏನು ಡಿಮ್ಯಾಂಡ್ ಇದೆ, ಕಂಪನಿಗಳು ಯಾವ ಥರ ಒಂದು ಸ್ಕಿಲ್ನ ಅಥವಾ ಒಂದು ಅಪ್ಕಮಿಂಗ್ ಆಪರ್ಚುನಿಟೀಸ್ನ ನೋಡ್ತಿದ್ದಾರೆ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಅದರಿಂದ ನಾನು ನಿಮಗೆ ಇಂಟರ್ನ್ಶಿಪ್ನ ಅಪ್ಲೈ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಇದ್ರ ಜೊತೆ ನಿಮಗೆ ನಾನು 4 ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಸ್ ಹೇಳ್ತೀನಿ. ಯಾವ್ಯಾವುದು ಅಂತಂದರೆ OS ಇದೆ, ಅಂದರೆ ಆಪ್ರೇಟಿಂಗ್ ಸಿಸ್ಟಮ್, ಇನ್ನೊಂದು DBMS ಇದೆ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಇನ್ನೊಂದು ಕಂಪ್ಯೂಟರ್ ನೆಟ್ವರ್ಕ್ಸ್ ಇದೆ, CN ಅಂತಲೂ ಕೂಡ ಕರಿತೀವಿ. ಆ್ಯಂಡ್ ಇನ್ನೊಂದು ಲೈನೆಕ್ಸ್. ಇದನ್ನು ಜನರಲಿ ಯಾರು ಹೇಳಲ್ಲ, ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಲೈನೆಕ್ಸ್ ಆಪರೇಟಿಂಗ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಕಲಿತ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದಿಷ್ಟನ್ನು ಕಲಿಯೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ನೀವೇನಾದರೂ ಇಂಟರ್ನ್ಶಿಪ್ಗೆ ಅಥವಾ ಯಾವುದಾದ್ರೂ ಪ್ಲೇಸ್ಮೆಂಟ್ಸ್ಗೆ ಅಪ್ಲೈ ಮಾಡ್ತಾ ಇದ್ದರೆ ಇದನ್ನು ಎಲ್ಲ ಕಂಪನಿಗಳು ಕೂಡ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ, ಓಕೆನಾ. ಆ್ಯಂಡ್ ಇದ್ರ ಜೊತೆ ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಸ್ವಲ್ಪ ಸೈಡ್ ಇನ್ಕಮ್ ಕಡೆ ಕೂಡ ಸ್ವಲ್ಪ ನೀವು ಪ್ರಿಯಾರಿಟಿನ ಕೊಡಬೇಕಾಗುತ್ತೆ. ಆ್ಯಂಡ್ ಅಂದರೆ ಫುಲ್ಲು ಪ್ರಿಯಾರಿಟಿನ ಅದ್ರ ಮೇಲೆ ಕೊಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮದು ಲರ್ನಿಂಗು ಟಾಪ್ ಮೋಸ್ಟ್ ಪ್ರಿಯಾರಿಟಿ ಆಗಿರಬೇಕು. ಬಟ್ ನಿಮಗೆ ಸೈಡ್ ಇನ್ಕಮ್ನ ಅರ್ನ್ ಮಾಡ್ತಾ ಇದ್ದರೆ ಏನು ಗೊತ್ತಾ, ನಿಮಗೆ ಒಂದು ಗ್ಯಾಜೆಟ್ಸ್ ಅಪ್ಡೇಟ್ ಮಾಡೋದಕ್ಕಾಗಿರ್ಬೋದು. ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಲ್ಯಾಪ್ಟಾಪ್ ಇಟ್ಕೊಂಡಿರ್ತೀರ, ಒಂದೊಳ್ಳೆ MacBook Pro ತೊಗೊಳೋದಕ್ಕಾಗಿರ್ಬೋದು, ಅಥವಾ ನಿಮ್ಮ ಲರ್ನಿಂಗೇ ಅಥವಾ ಯಾವುದೋ ಒಂದು ಕ್ಲೌಡ್ ಸಬ್ಸ್ಕ್ರಿಪ್ಷನ್ ತೊಗೊಳೋದಕ್ಕಾಗಿರ್ಬೋದು. ಇದಕ್ಕೆಲ್ಲ ನಿಮ್ಮ ಲರ್ನಿಂಗೇ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ನಿಮಗೆ ಸ್ವಲ್ಪ ಫ್ರೀಲಾನ್ಸ್ ಪ್ರಾಜೆಕ್ಟ್ಗಳನ್ನ ಮಾಡಿ. ಫಾರ್ ಎಕ್ಸಾಂಪಲ್ ನೀವೇನೋ ಒಂದು AI ಕಲ್ತಿರ್ತೀರ ಅಲ್ವಾ, ಅಥವಾ ಯಾವುದೋ ಒಂದು ಡೊಮೈನಲ್ಲಿ ನಾಲೆಡ್ಜ್ ಇರುತ್ತೆ ನಿಮಗೆ, ಅಥವಾ ವೀಡಿಯೋ ಎಡಿಟಿಂಗ್ ಏನಾದರೂ ಕಲ್ತಿರ್ತೀರ, ನಿಮ್ಗೇನೋ ಒಂದು ಡೊಮೈನ್ ನಾಲೆಡ್ಜ್ ಇದ್ದರೆ ಆ ಡೊಮೈನ್ ನಾಲೆಡ್ಜ್ ಮೇಲೆ ರೀಚ್ ಔಟ್ ಮಾಡಿ ಸ್ವಲ್ಪ ಫ್ರೀಲಾನ್ಸ್ ಪ್ರಾಜೆಕ್ಟ್ ಸಿಗುತ್ತಾ ಅಂತ ನೋಡಿಬಿಟ್ಟು ಫ್ರೀಲಾನ್ಸ್ ಪ್ರಾಜೆಕ್ಟ್ಸ್ ಕೂಡ ಮಾಡಿದ್ರೆ ಅಲ್ಲೂ ಕೂಡ ನಿಮಗೆ ಸ್ವಲ್ಪ ಸೈಡ್ ಇನ್ಕಮ್ ಥರ ಬರ್ತಾ ಇರುತ್ತೆ. ಆ್ಯಂಡ್ ಅದ್ರ ಜೊತೆ ಯಾವುದಾದ್ರೂ ಕೋಡಿಂಗ್ ಕಾಂಪಿಟೇಷನ್ಸ್ ಇದ್ದರೆ ಅಥವಾ ಹ್ಯಾಕಥಾನ್ಸ್ ಇದ್ದರೆ ಅದನ್ನು ಕೂಡ ಅಟೆಂಡ್ ಮಾಡ್ತಾಯಿರಿ. ಸೊ ದಟ್ ನಿಮ್ಗೆ ಅಲ್ಲಿಂದನೂ ಏನಾದರೂ ವಿನ್ ಆದರೆ ಪ್ರೈಸಸ್ ಕೂಡ ಸಿಗುತ್ತೆ. ಆ್ಯಂಡ್ ಹ್ಯಾಕಥಾನ್ಸಲ್ಲೆಲ್ಲ ತುಂಬ ಲೈಕ್ ನಾನು ಹೇಳ್ತೀನಲ್ವಾ, ತುಂಬ ನಿಮಗೆ ಆಪರ್ಚುನಿಟೀಸ್ ಕೂಡ ಸಿಗುತ್ತೆ. ತುಂಬ ಏನಾದರೂ ಫ್ಯೂಚರಲ್ಲಿ ಏನಾದರೂ ಅಪ್ಲೈ ಮಾಡ್ತೀರಿ, ನೀವು ಪ್ಲೇಸ್ಮೆಂಟ್ಸ್ಗೆ ಏನಾದರೂ ಅಪ್ಲೈ ಮಾಡ್ತೀರಾ ಅಂತಂದರೆ ನೆಟ್ವರ್ಕಿಂಗು ಕೂಡ ಇಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಹ್ಯಾಕಥಾನ್ಸ್ ಎಲ್ಲ ಅಟೆಂಡ್ ಮಾಡೋದ್ರಿಂದ ನಿಮಗೆ ಅಂಡರ್ ಪ್ರೆಷರಲ್ಲಿ ಹೇಗೆ ವರ್ಕ್ ಮಾಡಬೇಕು ಅನ್ನೋದನ್ನು ನೀವು ಕಲಿತೀರಾ. ಸೊ ಬೇಸಿಕಲಿ ಎಕ್ಸ್ಪ್ಲೋಜರ್ ಮತ್ತು ಸ್ವಲ್ಪ ಸೈಡ್ ಇನ್ಕಮ್ಗೂ ಕೂಡ ಇದು ತುಂಬ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಓಕೆನಾ. ಸೊ ಇದಿಷ್ಟು ನೀವು ಕಾಲೇಜಲ್ಲಿ ಏನೇನು ಮಾಡಬೇಕು ಅಂತ ನಾನು ಇವಾಗ ನಿಮಗೆ ಹೇಳ್ಕೊಟ್ಟೆ.
ಸೊ ಇವಾಗ ನಾನು ಸ್ಟೂಡೆಂಟ್ಸು ಕಾಮನ್ ಆಗಿ ಮಾಡೋ ಮಿಸ್ಟೇಕ್ಸ್ನ ಹೇಳ್ಕೊಡ್ತೀನಿ. ಆ್ಯಂಡ್ ನಾನು ಇವಾಗ ಏನೇನು ಹೇಳ್ಕೊಟ್ಟೆ ಅಲ್ವಾ, ಅದಿಷ್ಟನ್ನು ನೀವು ಕಂಪ್ಲೀಟಾಗಿ ಮಾಡಿದ್ರೆ 20 LPA 30 LPA 40 LPA ಕ್ರ್ಯಾಕ್ ಮಾಡೋದೆಲ್ಲ ನಿಮಗೆ ಒಂದು ಡೀಲೇ ಅಲ್ಲ, ಅಷ್ಟು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು, ನೀವು ಅಷ್ಟು ಪರ್ಫೆಕ್ಟ್ ಆಗಿರ್ತೀರ. ಆ್ಯಂಡ್ ಇನ್ನೊಂದು ಸ್ಟೂಡೆಂಟ್ಸ್ ಏನು ಮಿಸ್ಟೇಕ್ ಮಾಡ್ತಾರೆ ಅಂತ ಇವಾಗ ಹೇಳ್ಕೊಡ್ತೀನಿ. ಫಸ್ಟು ಮಿಸ್ಟೇಕ್ ಸ್ಟೂಡೆಂಟ್ಸ್ ಮಾಡೋದು ಯಾವುದು ಅಂತಂದರೆ CGPA. ಯಾರು ಹೇಳಿದ್ರು ಗೊತ್ತಿಲ್ಲ, ಯಾರು ಸೀನಿಯರ್ಸ್ ಸಜೆಸ್ಟ್ ಮಾಡ್ತಿರ್ತಾರೆ ಗೊತ್ತಿಲ್ಲ, ಸ್ಟೂಡೆಂಟ್ಸ್ CGPA ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ. ಓಕೆನಾ, ನಾನೇ ನೋಡಿದ್ದೀನಿ ನಮ್ಮ ಕಾಲೇಜಲ್ಲೂ ಆಗಿರ್ಬೋದು, ಬೇರೆ ಕಾಲೇಜಸಲ್ಲೂ ಆಗಿರ್ಬೋದು, 8 CGPA ಎಲ್ಲ ಇಲ್ಲ ಅಂತಂದರೆ ನಿಮ್ಗೆ ಎಷ್ಟು ಸ್ಕಿಲ್ಸ್ ಇದ್ರೂ ಲೈಕ್ ಫಸ್ಟ್ ರೌಂಡಲ್ಲೇ ಶಾರ್ಟ್ ಲಿಸ್ಟ್ ಮಾಡೋದಕ್ಕೆ ಬಿಡಲ್ಲ. ಫಾರ್ ಎಕ್ಸಾಂಪಲ್ CGPA ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವ್ನು ಎಷ್ಟು ಸ್ಕಿಲ್ಡ್ ಅಂದರೆ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ, ನನಗಿಂತನೂ ಸ್ಕಿಲ್ಡ್ ಆಗಿದ್ದ. ಬಟ್ ಅವ್ನಿಗೆ ಒಳ್ಳೆ ಕಂಪನಿಲಿ ಪ್ಲೇಸ್ಮೆಂಟೇ ಆಗಲಿಲ್ಲ. ಲೈಕ್ 4 LPAಗೇನೋ ಅವ್ನು ಹೋಗಿ ಸೇರ್ಕೊಂಡ. ಯಾಕೆಂತಂದರೆ ಅವನ ಹತ್ರ CGPA ಇರಲಿಲ್ಲ, 6 ಸಮಥಿಂಗ್ ಮೇಂಟೈನ್ ಮಾಡಿದ್ದ. ಆ್ಯಂಡ್ ಇವಾಗ ಅವನು ಸ್ವಿಚ್ ಆಗ್ಬೋದು, ಅಷ್ಟು ನಾಲೆಡ್ಜ್ ಅವ್ನಿಗಿದೆ. ಬಟ್ ನಾನು ಹೇಳ್ತಿರೋದು ಏನು ಗೊತ್ತಾ ನಿಮಗೆ, ಫಸ್ಟ್ ಆಪರ್ಚುನಿಟಿಯಿಂದ ನೀವು ಚೆನ್ನಾಗಿ ಗ್ರ್ಯಾಬ್ ಮಾಡಬೇಕು ಅಂತಂದರೆ ಕಾಲೇಜ್ ಟೈಮಲ್ಲಿ ನಿಮ್ಮ CGPA ಚೆನ್ನಾಗಿರಬೇಕು. ಓಕೆನಾ. ಸೊ ಯಾರು ಹೇಳಿದ್ರು ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ. ನಿಮ್ಮ CGPAನ ನೀವು ಮೇಂಟೈನ್ ಮಾಡಲೇಬೇಕು ಅಟ್ ಎನಿ ಕಾಸ್ಟ್. ಫಸ್ಟ್ ಸೆಮ್ಮಿಂದನೇ ಒಂದು 8 CGPA ಮೇಲೆ ಮೇಂಟೈನ್ ಮಾಡಬೇಕು ಅನ್ನೋದನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆನಾ. ಅದು ಕಾಮನ್ ಮಿಸ್ಟೇಕು ಫಸ್ಟ್ ಸ್ಟೂಡೆಂಟ್ಸ್ ಮಾಡೋದು. ಆ್ಯಂಡ್ ಇನ್ನೊಂದು ಕಾಮನ್ ಮಿಸ್ಟೇಕ್ ಏನು ಗೊತ್ತಾ, ಎಲ್ಲನೂ ಒಂದೇ ಸಲ ಕಲಿತೀನಿ ಅಂತ ಹೋಗೋದು. ನಾನು 3 ಸ್ಕಿಲ್ ಹೇಳ್ಕೊಟ್ಟೆ ಅಲ್ವಾ ನಿಮಗೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು, DSA ಮತ್ತು ಈ 3 ಸ್ಕಿಲ್ನ ಹೇಳ್ಕೊಟ್ಟೆ ಅಲ್ವಾ. 3 ಸ್ಕಿಲ್ನು ಒಂದೇ ದಿನ ಕೂತ್ಕೊಂಡು ಕಲಿತೀನಿ ಅಂತ ಅಂದ್ಕೊಳ್ಳೋದು, ಅಥವಾ ಒಂದೇ ವಾರದಲ್ಲಿ ಅನ್ರಿಯಲಿಸ್ಟಿಕ್ ಟೈಮ್ ಲೈನ್ ಇಟ್ಕೊಬಿಡೋದು, ಒಂದೇ ವಾರದಲ್ಲಿ ಎಲ್ಲಂಗೆ ಕಲ್ತ್ಬಿಡ್ತೀನಿ ಅಂತ. ಇದಿಷ್ಟು ಈ ಥರ ಅನ್ರಿಯಲಿಸ್ಟಿಕ್ ಟೈಮ್ ಲೈನೆಲ್ಲ ಇಟ್ಕೊಬೇಡಿ. ಸ್ಲೋವಾಗಿ ತೊಗೊಂಡೋಗಿ ಆರಾಮಾಗಿ ಕಲ್ತ್ಕೊಂಡು, ಅಂದರೆ ನೀವು ಟೈಮ್ ವೇಸ್ಟ್ ಮಾಡ್ತಿಲ್ಲ ಅಂತ ನಿಮಗೆ ಗಿಲ್ಟ್ ಬರದೇ ಇರೋ ತನಕನೂ ಅಷ್ಟು ಆರಾಮಾಗಿ ನೀವು ತೊಗೊಂಡು ಆರಾಮಾಗಿ ಕಲ್ತ್ಕೊಬೋದು. ಓಕೆನಾ. ಸೊ ಇದೊಂದು ಎರಡನೇದು ಕಾಮನ್ ಮಿಸ್ಟೇಕು. ತುಂಬ ಓವರ್ವೆಲ್ಮ್ಡ್ ಆಗಿಬಿಟ್ಟು ಒಂದೇ ಸಲ ಕಲಿತೀನಿ ಅಂತ ಯಾವುದನ್ನು ಸರಿಯಾಗಿ ಕಲಿಯಲ್ಲ. ಒಂದೊಂದೇ ಸ್ಕಿಲ್, ಒಂದು ಸ್ಕಿಲ್ ಎಟ್ ಎ ಟೈಮ್ ಕಲ್ತ್ಕೊಂಡು ಚೆನ್ನಾಗಿ ಅಪ್ ಸ್ಕಿಲ್ ಆಗಿ. ಎರಡನೇ ಮಿಸ್ಟೇಕು. ಆ್ಯಂಡ್ ಲಾಸ್ಟ್ ಮಿಸ್ಟೇಕ್ ಏನು ಅಂತಂದರೆ, ಸ್ಟೂಡೆಂಟ್ಸು ತುಂಬ ಸೋಷಲೈಸ್ ಆಗಲ್ಲ. ಓಕೆನಾ. ಈ ಪ್ರಾಬ್ಲಮ್ ನನಗೂ ಕೂಡ ಇತ್ತು. ಏನಂತಂದರೆ ನಾವೆಲ್ಲ ಅಪ್ ಸ್ಕಿಲ್ ಆಗಿರ್ತೀವಿ, ನಮ್ಮ ಪ್ರಾಜೆಕ್ಟ್ಸ್ ಎಲ್ಲ ಚೆನ್ನಾಗಿ ಮಾಡಿರ್ತೀವಿ, ನಮ್ಗೆ ಒಳ್ಳೆ ನಾಲೆಡ್ಜ್ ಇರುತ್ತೆ. ಬಟ್ ಅದನ್ನು ರೈಟ್ ಟೈಮಲ್ಲಿ ರೈಟ್ ಪ್ಲೇಸಲ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಬರ್ತಾ ಇರಲ್ಲ, ಅಥವಾ ಅದನ್ನು ನಾವೊಂದು ಎಕ್ಸ್ಪ್ಲೋಜರ್ ತೊಗೊಳೋದಕ್ಕೆ ಬರ್ತಾ ಇರಲ್ಲ. ಅದು ನನ್ನ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತ ಹೇಳ್ತೀನಿ. ಅದನ್ನು ನನ್ನ ಮಿಸ್ಟೇಕಿಂದನೇ ನಾನು ಕಲ್ತಿರೋ ಲರ್ನಿಂಗು. ನೀವು ಫಸ್ಟು 2 ಇಯರ್ಸಲ್ಲಿ 3 ಇಯರ್ಸಲ್ಲಿ ನೀವು ಏನೇ ಸ್ಕಿಲ್ಸ್ ಕಲ್ತಿದ್ರು ಕೂಡ ಅದನ್ನು ಶೋಕೇಸ್ ಮಾಡೋದಕ್ಕೂ ಕೂಡ ನಿಮಗೆ ಗೊತ್ತಿರಬೇಕು. ಓಕೆನಾ. ನಿಮ್ಮ ಸ್ಕಿಲ್ಸ್ನ ನೀವು ಮಾರ್ಕೆಟಿಂಗ್ ಮಾಡೋದಕ್ಕೂ ಕೂಡ ನಿಮಗೆ ಗೊತ್ತಿರಬೇಕು. ಅದೊಂದು ಬಿಗ್ಗೆಸ್ಟ್ ಮಿಸ್ಟೇಕ್ ಆ್ಯಸ್ ಎ ಸ್ಟೂಡೆಂಟ್ ನೀವು ಮಾಡೋದು. ಇದನ್ನು ಹೇಗೆ ಓವರ್ಕಮ್ ಮಾಡ್ಬೋದು ಅಂತಂದರೆ, ಲೈಕ್ ನೀವು ಕಾಲೇಜ್ ಕ್ಲಬ್ಸ್ಗೆಲ್ಲ ಅಟೆಂಡ್ ಮಾಡಿದ್ರೆ ಅಲ್ಲೂ ಕೂಡ ಸ್ವಲ್ಪ ಸೋಷಲೈಸ್ ಆಗ್ತೀರಾ, ಅಥವಾ ಏನಾದರೂ ಪ್ಲೇಸ್ಮೆಂಟ್ ಡ್ರೈವ್ಸ್ ನಡೀತಾ ಇರುತ್ತೆ, ಅಥವಾ ಇಂಟರ್ನ್ಶಿಪ್ ಡ್ರೈವ್ಸ್ ನಡೀತಾ ಇರುತ್ತೆ, ಅದಕ್ಕೆಲ್ಲ ಅಟೆಂಡ್ ಮಾಡ್ತೀರಿ, ಹ್ಯಾಕಥಾನ್ಸ್ಗೆಲ್ಲ ಅಟೆಂಡ್ ಮಾಡ್ತಾಯಿರಿ. ಸೊ ಮೇಕ್ ಶೋರ್ ನೀವು ಲೈಮ್ ಲೈಟಲ್ಲಿ ಇರ್ತೀರಾ ಅಂತ. ಕಾರ್ಪೊರೇಟಲ್ಲೂ ಕೂಡ ಅದೇ ತುಂಬ ಇಂಪಾರ್ಟೆಂಟ್. ಓಕೆನಾ. ನೀವೇನೇ ಕೆಲಸ ಮಾಡಿದರೂ ಕೂಡ ಕಾರ್ಪೊರೇಟಲ್ಲೂ ನೀವೆಷ್ಟು ನೀವು ಮಾಡಿರೋ ಕೆಲಸನ ತೋರಿಸ್ಕೊತೀರ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೇಕ್ ಶೋರ್ ನೀವು ಲೈಮ್ ಲೈಟಲ್ಲಿ ಇರ್ತೀರಾ. ಇದಿಷ್ಟು ನಾನು ನಿಮಗೆ ಹೇಳಬೇಕಾಗಿದ್ದ ರೋಡ್ ಮ್ಯಾಪ್. ಇದು ಪ್ರಾಪರ್ ರೋಡ್ ಮ್ಯಾಪ್ ಅಂತಲೂ ನಾನು ಹೇಳಲ್ಲ, ನಾನು ರೋಡ್ ಮ್ಯಾಪ್ ಅಂತ ವೀಡಿಯೋ ಹಾಕಿದ್ದೀನಿ. ಏನು ಗೊತ್ತಾ, ರೋಡ್ ಮ್ಯಾಪ್ ಅಂದರೆ ನೀವು ನೋಡಿರ್ಬೋದು, ಫಸ್ಟ್ ಸೆಮ್ಮಲ್ಲಿ ಇದನ್ನ ಕಲೀರಿ, ಸೆಕೆಂಡ್ ಸೆಮ್ನಲ್ಲಿ ಇದನ್ನ ಕಲೀರಿ, ಥರ್ಡ್ ಸೆಮ್ಮಲ್ಲಿ ಇದನ್ನ ಕಲೀರಿ. ಎಲ್ರದ್ದು ಲರ್ನಿಂಗ್ ಕರ್ವ್ ಡಿಫ್ರೆಂಟ್ ಇರುತ್ತೆ, ಎಲ್ರದ್ದು ಇಂಟ್ರೆಸ್ಟ್ ಡಿಫ್ರೆಂಟ್ ಇರುತ್ತೆ. ನಾನೊಂದು ರೋಡ್ ಮ್ಯಾಪ್ ಹೇಳಿ ಅದನ್ನು ನೀವು ಕಲಿಬೇಕು ಅಂದರೆ ಅದು ಅನ್ಫೇರ್ ಅಂತ ಅನಿಸುತ್ತೆ ನನಗೆ. ಸೊ ನಾನು ಹೇಳಿದೆ ಅಲ್ವಾ, ಒಂದು ಡೊಮೈನ್ನ ನಿಮ್ಗಿಷ್ಟ ಇರೋ ಡೊಮೈನ್ನ ಚೂಸ್ ಮಾಡಿ, ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಿಮ್ಗಿಷ್ಟ ಇರೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಚೂಸ್ ಮಾಡಿ. ಓನ್ಲಿ ನಾನ್ ನೆಗೋಷಿಯಬಲ್ ಏನಿದೆ ಇವಾಗ ಅಂತಂದರೆ, DSA ಕಲಿಬೇಕು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕು, ಆ್ಯಂಡ್ AI ಕಲಿಬೇಕು. ಇದು 3ನ್ನ ಎಟ್ ಎನಿ ಕಾಸ್ಟ್ ನೀವು ಇವಾಗ ಮಾಡಲೇಬೇಕು. ಓಕೆನಾ. ಕಂಪನಿ ನಿಮ್ಮಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಇದಿಷ್ಟನ್ನು ನೀವು ಕಲ್ತ್ರಿ ಅಂತಂದರೆ ಮಿಕ್ಕಿದೆಲ್ಲ ನಿಮಗೆ ಆಪ್ಷನಲ್ಲಾಗೂ ಕೂಡ ಇರುತ್ತೆ, ಆ್ಯಂಡ್ ನಿಮ್ಮ ಲರ್ನಿಂಗ್ ಕರ್ವ್ ಮೇಲೆ ಅಥವಾ ನಿಮ್ಮ ಇಂಟ್ರೆಸ್ಟ್ ಮೇಲೆ ಕೂಡ ಇರುತ್ತೆ. ಸೊ ನೀವೇ ನಿಮ್ಮದೇ ಆದಂಥ ಟೈಮ್ ಲೈನ್ನ ಇಟ್ಕೊಳ್ಳಿ. ಸೊ ನಿಮಗೆ ಗೊತ್ತಾಗ್ತಾ ಇರುತ್ತೆ ಯಾವ ಟೈಮಲ್ಲಿ ಏನನ್ನು ಮಾಡಬೇಕು ಅಂತ. ಸೊ ಅದನ್ನು ಮಾಡ್ತಾ ಹೋದರೆ ಸಾಕು ಅಂತ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ CS ಅಥವಾ BCA ಓದ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇದ್ರ ಬಗ್ಗೆ ನಿಮಗೇನು ಒಪಿನಿಯನ್ ಇದೆ ಅಂತ ಕಾಮೆಂಟ್ಸಲ್ಲೂ ಕೂಡ ನೀವು ಹಾಕ್ಬೋದು. ಆ್ಯಂಡ್ ನೆಕ್ಸ್ಟ್ ಯಾವುದಾದ್ರೂ ಸ್ಕಿಲ್ ಮೇಲೆ ರೋಡ್ ಮ್ಯಾಪ್ ಬೇಕು ಅಂತಂದರೆ ಕಾಮೆಂಟ್ಸಲ್ಲಿ ಹಾಕಿ, ನಾನೊಂದು ವಿಡಿಯೋನ ಮಾಡ್ತೀನಿ.